ಮೊನ್ನೆ ಇತ್ತೀಚೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ಯಾಸ್ಟ್ ಸರ್ವೆಯನ್ನ ಮಾಡಿದ್ರು, ಜಾತಿ ಜನಗಣತಿ. ಅದರಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿರೋದು ಈ ರಾಜ್ಯದಲ್ಲಿ ಮುಸಲ್ಮಾನರು ಅಂತ ಹೇಳ್ಬಿಟ್ಟು ಬಂತು. ಮೊದಲು ಯಾವ ಆಧಾರದ ಮೇಲೆ ಅಂತ ಹೇಳಿದ್ರೆ ನಾವು ಸೆನ್ಸಸ್ ಮೇಲೆ ನೋಡ್ತಿದ್ವಿ. ಈ ಜಾತಿ ಜನಗಣತಿ ಆದ್ಮೇಲೆ ನಮಗೆ ಅರ್ಥ ಆಯ್ತು ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯ ನಂಬರ್ 1 ಸಮುದಾಯ. ನಮಗೆ ಸೀಟ್ಗಳು ಎಷ್ಟು ಕೊಡೋದು ಇವರು? 15. ಕಾಂಗ್ರೆಸ್ ಪಕ್ಷದಿಂದ 15 ಸೀಟ್ಗಳು ಕೊಟ್ಟರು. ಅದ್ರಲ್ಲಿ 9 ಜನ ಜಯಶ್ರೀಲಾಗಿ ಬಂದರು. ಬೇರೆ ಇತರ ಸಮುದಾಯಗಳಿಗೆ 59. ಮೊನ್ನೆ ನಡೆದ ಚುನಾವಣೆಯಲ್ಲಿ ನೀವು ನೋಡಿರಬಹುದು, ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ. ಈ 5 ಗ್ಯಾರಂಟಿಗಳಿಂದ ಸರ್ಕಾರ ರಚಿಸಕ್ ಆಗಿಲ್ಲ ಇವ್ರ ಕೈಯಲ್ಲಿ. ಈ 5 ಗ್ಯಾರಂಟಿಗಳಿಂದ ಇವರು ಇವತ್ತು ಈ ಸರ್ಕಾರವನ್ನ ರಚಿಸಿಲ್ಲ. ಕಾಂಗ್ರೆಸ್ ಇವತ್ತು ಸಂಪೂರ್ಣ ಬಹುಮತದಿಂದ ಸರ್ಕಾರ ರಚಿಸಿದೆ ಅಂತ ಹೇಳಿದ್ರೆ ನೀವು ಕಳೆದ 5 ಚುನಾವಣೆಯ ಫಲಿತಾಂಶಗಳನ್ನ ಎತ್ತಿ ನೋಡಿ. 2003ರಿಂದ 2008, 13ರಲ್ಲಿ ಕೆಜೆಪಿ ಬೇರೆ ಫಾರ್ಮ್ ಆಗಿತ್ತು. ಅದು ಕೆಜೆಪಿ ಮತ್ತೆ ಬಿಜೆಪಿ ಸೇರಿದ್ರೆ ಬಿಜೆಪಿಯ ವೋಟ್ ಶೇರ್ 38% ಹಾಗೆ ಇಂಟ್ಯಾಕ್ಟ್ ಇತ್ತು. 2018ರಲ್ಲಿ 38% ವೋಟ್ ಶೇರ್ ಬಿಜೆಪಿಗೆ. 2023ರಲ್ಲೂ ಕೂಡ ಅವರ ವೋಟ್ ಶೇರ್ 38% ಇದ್ದೇ ಇತ್ತು. ಆದರೆ ಈ 2023ರ ಚುನಾವಣೆಯಲ್ಲಿ ನಮ್ಮ ಈ ಹೈಕಮಾಂಡ್, ಕಾಂಗ್ರೆಸ್ ಅಲ್ಲಿ ಡೆಲ್ಲಿಯಲ್ಲಿ ಒಂದು ಹೈಕಮಾಂಡ್ ಇದೆ, ಈ ನಮ್ಮ ಹೈಕಮಾಂಡ್ ಮಸೀದಿಯ ಮೂಲಕ ಎಲ್ಲ ಮುಸಲ್ಮಾನರಲ್ಲಿ ಒಂದು ಮಾತನ್ನ ಹೇಳಿದ್ರು. ಈ ಸಲ ಪ್ರತಿಯೊಬ್ಬರು ಸೇರಿ ಒಗ್ಗೂಡಿ ನೀವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು. ಅಲ್ಲಿ ಕೆಲಸ ಮಾಡಿದ್ದು ಕೇವಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ. ಈ 2023ರ ಚುನಾವಣೆಯಲ್ಲಿ ಮಸೀದಿಗಳಿಂದ ನಮ್ಮ ಏರಿಯಾದ ಹಿರಿಯರು ಪ್ರತಿಯೊಂದು ಮನೆಗೆ ಹೋಗಿ ವೋಟರ್ ಲಿಸ್ಟ್ ಚೆಕ್ ಮಾಡಿ ಈ ಮನೆಯವರು ಇಲ್ಲಿದ್ರಲ್ಲ ಎಲ್ಲೋದ್ರು ಅಂತ ಅವರನ್ನ ಕಂಡಿಡಿದು ವಾಪಸ್ ಕರೆಸಿ ವೋಟಿಂಗ್ ಮಾಡ್ತಿದ್ದಾರೆ. ಫಾರಿನಿಂದ ಬಂದು ಇಲ್ಲಿಗೆ ವೋಟ್ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡಕ್ ಹೋಗಿರೋರ್ನೆಲ್ಲ ರೈಲು ಬಸ್ಸು ಟಿಕೆಟ್ಗೆ ಕಾಸನ್ನ ಕೊಟ್ಟು ಕರೆಸಿ ಈ ಸಲ ನಾವು 92% ಮುಸ್ಲಿಂ ಸಮುದಾಯ ಮಾಡಿರುವ ವೋಟ್ಗಳಿಂದ ಮತ್ತು ಬೇರೆ ಇತರ ಪಕ್ಷಗಳಿಗೆ ಇವಾಗ ಜೆಡಿಎಸ್ ಎವ್ರಿ ಎಲೆಕ್ಷನ್ 20% ಅವರ ವೋಟ್ ಶೇರ್ ಇತ್ತು. ಆದ್ರೆ 23ರ ಚುನಾವಣೆಯಲ್ಲಿ ಅವರ ವೋಟ್ ಶೇರ್ 13ಕ್ಕೆ ಬಂದಿಳಿತು. ಆ 7% ಮುಸಲ್ಮಾನರು ಆ ಕಡೆ ಈ ಕಡೆ ವೋಟ್ ಮಾಡ್ತಿರಲ್ಲ. SDPIಗೂ ವೋಟ್ ಶೇರ್ ಕಡಿಮೆ ಆಯಿತು 2023ರ ಚುನಾವಣೆಯಲ್ಲಿ. ನಾವು ಎಲ್ಲರೂ ಒಗ್ಗೂಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸಂಪೂರ್ಣ ಬಹುಮತದಿಂದ ಗೆಲ್ಲಿಸುವ ಒಂದು ಕ್ರೆಡಿಟ್ ಕೊಡಬೇಕು ಅಂದ್ರೆ ಅದು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಕೊಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದಾಯ್ತು. ನಂತರ ನಾವು ನಮ್ಮ ಮಾತನ್ನ ಇಟ್ಕೊಂಡ್ವಲ್ಲ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳುವ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರ ಜೊತೆ ಎಲ್ಲಿ ನಡೆದಿದೆ? ಹಿಜಾಬ್ ಎಷ್ಟು ಕೋಲಾಹಲವನ್ನ ಸೃಷ್ಟಿಪಡಿಸ್ತು ನಮ್ಮ ರಾಜ್ಯದಲ್ಲಿ. ಹಿಜಾಬ್ ಆಗ್ಲಿ, ಹಲಾಲ್, ಜಡ್ಕಾ ಕಟ್ಟು, ಅದು ಇದು ಪ್ರತಿಯೊಂದಿನ ಒಂದೊಂದು ಏನೇನೋ ಒಂದು ಸಮಸ್ಯೆಯನ್ನು ಎತ್ಕೊಬಂದ್ರು. ಆ ಎಲ್ಲ ಸಮಸ್ಯೆಗಳಿಗೆ ನಾವು ತಾಳ್ಮೆಯಿಂದ ಮುಂದುವರೆದ್ವಿ. ನಮಗೊಂದು ಭರವಸೆ ಕೊಡಲಾಯಿತು. ಬ್ಯಾಕ್ ಡೋರ್ ಮೀಟಿಂಗ್ಸ್ ಅಲ್ಲೂ ಭರವಸೆ ಕೊಡಲಾಯಿತು. ಬಹಿರಂಗವಾಗಿ ಚುನಾವಣಾ ಪ್ರಚಾರಗಳಲ್ಲಿ ಬಜೆಟ್ವನ್ನೇ ಬ್ಯಾನ್ ಅಂತಾನೂ ಹೇಳಿದ್ರು. ಅದು ಏನೂ ಆಗಿಲ್ಲ. ನಮಗೆ ಹಿಜಾಬ್ ಅನ್ನು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಂಗೇ ನೇತಾಡ್ತಿದೆ. ಅದ್ರ ಬಗ್ಗೆ ಏನು ಮಾಡಿಲ್ಲ. 4% ರಿಸರ್ವೇಶನ್ ಮುಸಲ್ಮಾನರಿಗೆ ಸಿಕ್ತದ್ದು, ಅದ್ರ ಮೇಲೆ ಸ್ಟೇ ಇದೆ, ಅದನ್ನ ವೇಕೇಟ್ ಮಾಡಿಸಿಲ್ಲ. ಗೋ ಹತ್ಯೆ ನಿಷೇಧದಲ್ಲಿ 58 ಲಕ್ಷ ರೈತರು ಈ ರಾಜ್ಯದಲ್ಲಿ ನರಳುತ್ತಿದ್ದಾರೆ. 13 ವರ್ಷ ಆಯ್ತು ಒಂದು ಪ್ರಾಣಿಗೆ ಅಂದ್ರೆ ಅದನ್ನ ಮನೆಯಲ್ಲಿ ಇಟ್ಕೊಂಡು ಸಾಕುವ ಒಂದು ಇದು ಅವರ ಹತ್ರ ಇಲ್ಲ. ಅಟ್ಲೀಸ್ಟ್ 13 ವರ್ಷದ ಅಧಿಕ ವಯಸ್ಸಿನ ಪ್ರಾಣಿಗಳನ್ನ ನೀವು ವಧೆ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದು ಅವಕಾಶ ಕೊಡ್ತದೆ ಕಾಂಗ್ರೆಸ್ ಅಂತ ಒಂದು ಭರವಸೆ ಇತ್ತು. ಅದು ನಮಗೇನು ಮಾಡಿಕೊಡ್ಲಿಲ್ಲ. ಮುಂದಕ್ಕೆ ರಿಲಿಜಿಯಸ್ ಕನ್ವರ್ಷನ್ ಬಿಲ್ಲು, ಅದು ಇದು ಎಷ್ಟೊಂದು ಭರವಸೆಗಳನ್ನು ಕೊಟ್ಟಲ್ಲ, ಅದರಲ್ಲಿ ಒಂದು ಕೂಡ ಇದುವರೆಗೂ ಈಡೇರಿಸಿಲ್ಲ. 10,000 ಕೋಟಿ ಕೊಡ್ತೀವಿ ನಾವು ಮುಸಲ್ಮಾನರಿಗೆ ಬಡ್ಜೆಟ್ ಅಂತ ಹೇಳಿದ್ರು, ಅದು ನಮಗ್ ಕೊಡ್ಲಿಲ್ಲ. ಇವತ್ತು ಈ ಎಲ್ಲ ಒಂದು ಮುಸಲ್ಮಾನರನ್ನ ಒಗ್ಗೂಡಿಸಲಿಕ್ಕೆ 2023ರಲ್ಲಿ ಎಲ್ಲಾ ನಾಯಕರು ಕಷ್ಟಪಟ್ಟರು. ನಾನು ಯಾರು ಅವರು ಇವರು ಅಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡಲ್ಲ. ಆದರೆ BZ ಜಮೀರ್ ಅಹಮದ್ ಖಾನ್ ಅವರು ಇದರ ನೇತೃತ್ವ ಅನ್ನ ವಹಿಸಿ
ಅವರು ಈ ಉಲಮಾಗಳನ್ನ ಹೋಗಿ ಭೇಟಿ ಮಾಡಿ ಕ್ಲೋಸ್ ಡೋರ್ ಮೀಟಿಂಗ್ಗಳನ್ನ ಮಾಡಿ ದಯವಿಟ್ಟು ಈ ಸಲ ನಮ್ಮ ಪಕ್ಷಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಇದರ ಹಿಂದೆ ಮಾಡಿದ ಆರ್ಕಿಟೆಕ್ಟ್ ಯಾರು ಅಂತ ಹೇಳಿದ್ರೆ ನಸೀರ್ ಅಹಮದ್ ಸಾಹೇಬ್ರು. ಅವರು ಮುಂದೆ ಬರಲ್ಲ, ಅವ್ರು ಯಾವತ್ತಿಗೂ ಬ್ಯಾಕ್ಗ್ರೌಂಡ್ ಬಿಹೈಂಡ್ ದ ಸೀನ್ಸ್ ಪ್ಲೇಯರ್. ಅವರು ಪ್ರತಿಯೊಂದು ಮುಸಲ್ಮಾನರ ಸಮಸ್ಯೆ ಏನೇ ಬರಲಿ ಎಲ್ಲದರಲ್ಲೂ ನಮಗೆ ಸಹಕಾರ ನೀಡಿರೋರು. ನಮ್ಮ ರಾಜ್ಯದ ಪ್ರತಿಯೊಬ್ಬ ಮುಸಲ್ಮಾನನ ಮನಸ್ಸಿನಲ್ಲಿ ಬಾಳ್ತಿರುವ ಈ ನಾಯಕರಿಗೆ ಇವತ್ತು ನೀವು ಶೋಕಾಸ್ ನೋಟಿಸ್ ಕೊಡದೆ ಅದೇ ಶಾಮನೂರು ಶಿವಶಂಕರಪ್ಪನವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಕೂತ್ಕೊಂಡು ಶಿವಮೊಗ್ಗದಲ್ಲಿ ನೀವು ಬಿಜೆಪಿಗೆ ಮತ ನೀಡಿ ಅಂತ ಬಹಿರಂಗವಾಗಿ ಹೇಳಿದ್ರು. ಒಂದು ಶೋಕಾಸ್ ನೋಟಿಸ್ ಕೂಡ ಅವರನ್ನ ಕೊಡಲಿಲ್ಲ. ಆದ್ರೆ ಇಲ್ಲಿ ಮುಸಲ್ಮಾನರಿಗೆ ಶೋಕಾಸ್ ನೋಟಿಸು ಕೊಡದೆ ನೀವು ಉಚ್ಚಾಟನೆ ಮಾಡ್ತೀರಾ ಅಂದ್ರೆ ನಮ್ಮ ಸಮುದಾಯ ಕೇವಲ ನಮಗೆ 15 ಸೀಟ್ಗಳು ಆಯ್ತು ಅಂತ ನಾವು ತಾಳ್ಮೆಯಿಂದ ಮುಂದುವರಿತಾ ಇದೀವಿ. ನಮಗೋಸ್ಕರ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಏನೂ ಮಾಡಿಲ್ಲ, ತಿರುಗೋ ತಾಳ್ಮೆಯಿಂದ ನಡೀತಾ ಇದ್ದೀವಿ. ಇವತ್ತು ನಮ್ಮ ಮನಸ್ಸಲ್ಲಿರುವ ನಾಯಕರನ್ನ ನೀವು ತಗೊಂಡಿರುವ ಈ ಉಚ್ಚಾಟನೆಯ ಆದೇಶ ವಾಪಸ್ ತಗೋಬೇಕು ಅಂತ ಹೇಳ್ತೀನಿ ನಾನು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.